ಏನಪ್ಪ SLC ಮುಗೀತು, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಪ್ಪ? ಅಮ್ಮ, ನಾನು ನನ್ನ ಬೆಸ್ಟ್ ಫ್ರೆಂಡ್ ಇಬ್ಬರು ಫಸ್ಟ್ ಸ್ಟ್ಯಾಂಡರ್ಡಿಂದ SLC ವರೆಗೂ ಒಟ್ಟಿಗೆ ಓದಿದ್ದೀವಿ ಕಣಮ್ಮ. ಅವ್ನು ಯಾವ ಕಾಲೇಜಿಗೆ ಸೇರ್ಕೊತಾನೆ ಅಂತ ಇವತ್ತು ಹೇಳ್ತಾನೆ, ಅದೇ ಕಾಲೇಜಿಗೆ ನಾನು ಸೇರ್ಕೊತೀನಿ ಕಣಮ್ಮ. ಅವ್ರ ಪೇರೆಂಟ್ಸ್ ಯಾವ ಕಾಲೇಜಿಗೆ ಸೇರಿಸ್ತಾರೋ ಏನೋ, SLC ಮುಗಿದ್ಮೇಲೆ ಅವ್ನ ಲೈಫ್ ಅವನದು, ನಿನ್ನ ಲೈಫ್ ನಿಂದು ಕಣಪ್ಪ. ಅಮ್ಮ, ನನ್ನ ಬೆಸ್ಟ್ ಫ್ರೆಂಡ್ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ ಕಣಮ್ಮ. ಅವ್ನು ಎಲ್ಲಿ ಸೇರ್ಕೊತಾನೆ ಅಂತ ಇವತ್ತು ಹೇಳ್ತಾನೆ, ನಾನು ಅಲ್ಲೋಗಿ ಸೇರ್ಕೊತೀನಿ ಕಣಮ್ಮ. ಧನು ಮಗ, ನಿನಗೆ ವೆಯ್ಟ್ ಮಾಡ್ತಾ ಇದ್ದೆ, ಬಾ ಕುತ್ಕೋ. ಮಗ ಸಾರಿ ಕಣ, ನಮ್ಮ ಅಪ್ಪ ನನಗೆ ಮಂಗಳೂರಲ್ಲಿರೋ ಕಾಲೇಜ್ ಸೇರಿಸ್ಬಿಟ್ರು ಕಣ. ಏನು ಮಂಗಳೂರ? ಮಗ, ಬೆಂಗಳೂರಲ್ಲಿ ತಾನೆ ನಾನು ನೀನು ಕಾಲೇಜ್ಗೆ ಓದಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ನಮ್ಮ ಅಮ್ಮಂಗೂ ಎಲ್ಲ ಹೇಳ್ಬಿಟ್ಟೆ ಕಣೋ, ನೀನು ಎಲ್ಲಿ ಸೇರ್ಕೊಳ್ತೀಯಾ ಅಲ್ಲೇ ಸೇರ್ಕೊಳ್ತೀನಿ ನಾನು ಅಂತ. ಹ್ಞೂ ಮಗ, ನಾನು ಹಂಗೆ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ನಮ್ಮ ಅಪ್ಪನ ಕೆಲಸ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಕಣೋ, ಅದಕ್ಕೆ ಈಗ ಅಲ್ಲೇ ಹೋಗಬೇಕು. ಹಾಗಂದ್ರೆ ನಂದು ನಿಂದು ಫ್ರೆಂಡ್ಶಿಪ್ ಇಲ್ಲೇ ಮುಗಿದೋಯ್ತು ಮಗ. ನಿನ್ಗೆ ಅಲ್ಲಿ ಹೋದ್ಮೇಲೆ ಹೊಸ ಫ್ರೆಂಡ್ಸ್ಗಳು ಸಿಗ್ತಾರೆ. ಈ ಸ್ಕೂಲ್ ಫ್ರೆಂಡ್ನ ನೀನು ಮರ್ತೇ ಬಿಡ್ತೀಯಾ ಮಗ. ಹಂಗೆಲ್ಲ ಹೇಳ್ಬೇಡ ಕಣೋ, ನನ್ನ ಫಸ್ಟ್ ಫ್ರೆಂಡು ನೀನೇ, ಬೆಸ್ಟ್ ಫ್ರೆಂಡು ನೀನೇ, ಕೊನೆ ತನಕ ನಿನ್ನ ಫ್ರೆಂಡ್ಶಿಪ್ ಉಳಿಸ್ಕೋತೀನಿ ಕಣೋ ನಾನು. ಹ್ಞೂ ಮಗ, ಆಯಿತು. ಇದೇ ಥರ ನಾನು ನೀನು ಕೊನೆ ತನಕ ಈ ಸ್ನೇಹನ ಉಳಿಸ್ಕೊಳ್ಳೋಣ.